ತುಂಬ ಜನ ಬಂದಿದ್ದಾರೆ. ಸೊ ನಮಗೇನು ಸ್ಪೆಷಲ್ ಅಂದರೆ ಈ ಸರಿ 5 ಜೊತೆ ಇದ್ದಾವೆ. ಅದರಲ್ಲಿ ಇದು ಒಂದು ಸ್ಪೆಷಲ್ ಆಗಿ, ಇದು ಒಂದೇ ಒಂದು ಹೋರಿ ಇದೆ. ಸೊ ತುಂಬ ಖುಷಿ ಆಗ್ತಿದೆ. ತುಂಬ ಗ್ರ್ಯಾಂಡಾಗಿ ಬೇರೆ ನಡೀತಾ ಇದೆ ಜಾತ್ರೆ ಈ ಸರಿ. ಮೊದಲು ಥರ ಜಾತ್ರೆಗಳೆಲ್ಲ ಕಡಿಮೆ ಆಗ್ತಾಯಿದೆ ಮೇಡಮ್. ಹೌದು, ಆ್ಯಕ್ಚುಲಿ ಕಡಿಮೆ ಆಗ್ತಿದೆ. ನಮಗಳಿಗೆ ತುಂಬ ಇಷ್ಟ ಜಾತ್ರೆಗಳಿಗೆ ಹೋಗೋದು, ಜಾತ್ರೆ ಮಾಡೋದು ಅಂದರೆ. ಇವಾಗ ಎಲ್ಲರೂ ಮತ್ತೆ ಅದನ್ನು ಮಾಡಬೇಕು ಅಂತ ನಾವು ಅಂದ್ಕೊತಾ ಇದ್ದೀವಿ. ಅಂದರೆ ಹಳ್ಳಿಗಳೆಲ್ಲ ಮಾಡ್ತಾಯಿದ್ರಲ್ವ ಫಸ್ಟ್ ಎಲ್ಲ. ಹೌದು, ನೆಕ್ಸ್ಟ್ ಜನ್ರೇಷನ್ಗೆ ಈ ಥರ ಎಲ್ಲ ಇದ್ದರೆ ಮಕ್ಳಿಗೂ ಒಂದು ಹೇಳ್ಕೊಳಕ್ಕೆ ಇಷ್ಟ ಆಗುತ್ತೆ, ನಮ್ಮ ಜಾತ್ರೆ ಎಲ್ಲ ಮಾಡ್ತಿದ್ರು ಅಂತ. ಮೇಡಮ್, ಜಾತ್ರೆಯಲ್ಲಿ ನಿಮ್ಮದು ಅಟ್ರಾಕ್ಷನ್ ಇದೆ ಈ ಸಲ. ಹೌದು, ಹಾಂ, ದೊಡ್ಡ ಹೋರಿಗಳು 2 ಇದ್ದಾವಲ್ವಾ. ಹಾಂ, ಸೊ ಅದು ಸ್ವಲ್ಪ ಅಟ್ರಾಕ್ಷನ್ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ 4 ಜೊತೆ ಇದ್ದಾವೆ. ಎಲ್ಲಿಂದ ತಂದಿರೋದು? ಅದು ಗೊತ್ತಿಲ್ಲ ನನಗೆ, ನನ್ನ ತಂದೆ ಅವ್ರು ತಂದಿರೋದು. ಹಾಂ, ಹೌದು. ಇದಿದೆ, ಪುಂಗ್ನೂರು ಗಿಡ್ಡ ಅಂತ ಒಂದಿದೆ, ತುಂಬ ಅಟ್ರಾಕ್ಷನ್ ಅದು. ಸೊ ಅದು ಒಂದು ಮರಿಯಾನು ಹಾಕಿದೆ ಇವಾಗ, ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಿ. ಸೊ ಯಾವುದು ಇನ್ನು ಬೇರೆ ಬೇರೆ ದೇಶದ ತಳಿಗಳೆಲ್ಲ ಇದ್ದಾವೆ. ನನ್ನ ತಂದೆಗೆ ಆವಾಗಿಂದ ಅದೊಂದು ಹುಚ್ಚಿದೆ, ಅವ್ರಿಗೆ ಕ್ರೇಜು, ಎಲ್ಲ ತಳಿಗಳು ಇರಬೇಕು ಅಂತ. ಸೊ ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ಮಾಡ್ತಾಯಿದ್ರು. ನನ್ನ ತಂದೆ ಇವಾಗ ಅದನ್ನು ನಡ್ಸ್ಕೊಂಬರ್ತಿದ್ದಾರೆ. ಹೌದು, ನಾವು ಅದಕ್ಕೆ ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀವಿ, ಸಪೋರ್ಟ್ ಮಾಡ್ತಿದ್ದೀವಿ. ಸೊ ನಾವು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀವಿ. ಏನಂತ ಇದ್ದಾರೆ ಮೇಡಮ್ ಜನ ನೋಡಿದವರೆಲ್ಲ? ಗೊತ್ತಾಗ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ರಿವ್ಯೂ ಕೊಡ್ತಿದ್ದಾರೆ. ಬಟ್ ಖುಷಿ ಆಗ್ತಿದೆ, ಎಲ್ಲರೂ ಪಾಸಿಟಿವ್ ರಿವ್ಯೂಸ್ ಕೊಡ್ತಿದ್ದಾರೆ. ಸೊ ನಮ್ಗಳಿಗೆ ಒಂದು ಅದೇ ಹೇಳ್ದೆ ಅಲ್ವಾ, ತಂದೆ ಆದಮೇಲೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ತೊಗೊಂಡೋಗ್ಬೇಕು ಅನ್ನೋದಕ್ಕೆ ಒಂದು ಮಾದರಿ ಅವರು. ಸೊ ನಮಗೆ ಖುಷಿ ಆಗುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ತೊಗೊಂಡು ಹೋಗ್ಬೋದು ಅಂತ. ಸೊ ಜನ ನೋಡಿ ಏನನ್ಸುತ್ತೆ ಮೇಡಮ್? ತುಂಬ ಕ್ರೌಡ್, ಜನ ಸಿಕ್ಕಾಪಟ್ಟೆ ಕ್ರೌಡೆಡ್ ಇದ್ದಾರೆ. ಗೊತ್ತಿರಲಿಲ್ಲ ಇಷ್ಟು ಜನ ಬರ್ತಾರೆ ಈ ವರ್ಷ ಅಂತ. ಸೊ ಖುಷಿ ಆಗ್ತಿದೆ, ಎಲ್ಲರೂ ಬಂದು ಜಾತ್ರೆನ ತುಂಬ ಅದ್ದೂರಿಯಿಂದ ಮಾಡಿ ನೆರವೇರಿಸ್ತಿದ್ದಾರೆ ಅನ್ನೋ ಖುಷಿ ಆಗ್ತದೆ. ಮುಂದೆನೂ ನಡೆಸ್ಕೊಂಡು ಹೋಗುವಂಥದ್ದು. ಹೌದು, ಪ್ರತಿ ವರ್ಷವೂ ನಮ್ಮದು ಜಾತ್ರೆಗೆ ಹೋರಿಗಳಿದ್ದೇ ಇರುತ್ತೆ. ಮೇಡಮ್, ಇದೆಲ್ಲ ವ್ಯವಸ್ಥೆ ಎಲ್ಲ ಹೆಂಗೆ ಮಾಡಿದ್ದಾರೆ ಜಾತ್ರೆಗೆ? ನನಗೆ ಇನ್ನೂ ಹೋಗಿಲ್ಲ ಜಾತ್ರೆ ಒಳಗಡೆ. ನಾವು ಇವಾಗಷ್ಟೇ ಮೆರವಣಿಗೆ ಎಲ್ಲ ಮುಗಿಸ್ಕೊಂಬಂದಿದ್ದೀವಿ. ಸೊ ಇವಾಗ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ಕೆಲವು ಕಡೆ ತಳಿಗಳು ಕಡಿಮೆ ಇದ್ದಾವೆ, ಅದ್ರ ಬಗ್ಗೆ ನೀವೇನು ಹೇಳ್ತೀವಿ? ಅಣ್ಣ, ನಂಗೆ ಅಷ್ಟು ನಾಲೆಜ್ ಇಲ್ಲ, ಟು ಬಿ ಫ್ರ್ಯಾಂಕ್. ಅಪ್ಪನೇ ಅದೆಲ್ಲ, ಅಪ್ಪ ತಾತ ಅವರೆಲ್ಲ ನೋಡ್ಕೊತಾರೆ. ಅವ್ರು ತಂದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೆ ಏನು ಸಪೋರ್ಟ್ ಬೇಕೋ ಅದನ್ನು ನಾವು ಮಾಡ್ತಾ ಇರ್ತೀವಿ. ತೇಜಸ್ವಿನಿ ವೆಂಕಟೇಶ್. ಥ್ಯಾಂಕ್ ಯು.